ರೋಡಲ್ಲಿ ಎಲ್ಲೇ ಹೋದರೂ ಪಾನಕ ಮಜ್ಜಿಗೆ ಕೋಸಂಬರಿ ಸಿಗ್ತಾ ಇದೆ, ಅಲ್ಲೆಲ್ಲ ತಿನ್ಕೊಂಡು ಖುಷಿಯಾಗಿ ಓಡಾಡ್ಕೊಂಡು ಬಂದೆ. ಈಗ ನೆಕ್ಸ್ಟ್ ನಾನು ನಿಮ್ಗೆ ಹೇಳ್ತಾರ ವಿಷಯ ಏನಂದರೆ, ನಿನ್ನೆ ನಾನು ನಿಮ್ಮ ಹತ್ರ ಒಂದು ವಿಚಾರ ಹೇಳಿದ್ದೆ. ನನ್ನ ಸ್ಟೇಟಸ್ ಯಾರನ್ನು ನೋಡ್ತೀರಾ ಅವ್ರಿಗೆ ಗೊತ್ತಿರುತ್ತೆ. ನಿನ್ನೆ ಇಲ್ಲಿ ನ್ಯಾನೋ ಹಾಸ್ಪಿಟಲ್ ಹಿಂಭಾಗದಲ್ಲಿ ಫೈರ್ ಆಗಿದೆ. ಅಂದರೆ ಅದು ಸಿಲಿಂಡರ್ ಫೈರ್ ಎಕ್ಸ್ಟಿಂಗ್ವಿಷರ್ ಅಲ್ಲಿ ಅವರು ಇಟ್ಕೊಂಡಿಲ್ಲ, ಏನಿಲ್ಲ ನಿಯರ್ ಬೈ ಗ್ಯಾಸ್ ಸಿಲಿಂಡರ್ ಬರ್ಸ್ಟ್ ಆಗಿರೋದು. ಸೊ ಆಗ ಇಡೀ ಒಂದು ಕಂಪ್ಲೀಟ್ ಮನೆಯೇ ಸುಟ್ಟು ಹೋಗಿರೋಂಥದ್ದು. ನನಗೆ ನಮ್ಮ ಅಂಕಲ್ ಫೋನ್ ಮಾಡ್ತಾರೆ, ಈ ಥರ ಆಗಿದೆ, ನೀವು ಇಮಿಡಿಯೇಟಾಗಿ ಕಾಲ್ ಮಾಡಿ ಫೈರ್ ಸ್ಟೇಷನ್ಗೆ ಅಂತ. ಸೊ ನಾನು ನಿಮ್ಗೆ ಒಂದು ಅನುಭವದ ಹೇಳ್ತಾ ಇದ್ದೀನಿ. 112 ಮಾಡಿದ್ರೆ ಪೊಲೀಸ್ ಹೋಗ್ತಾ ಇದೆ, ಮತ್ತು ಎಮರ್ಜೆನ್ಸಿ ಯಾವುದಕ್ಕೆ ಬೇಕು, ಆ್ಯಂಬುಲೆನ್ಸ್ ಬೇಕು ಇದನ್ನು ಕೇಳ್ತದೆ. ಬಟ್ ಫೈರ್ ರಿಲೇಟೆಡ್ ಅಲ್ಲಿ ಹೋಗಲಿಲ್ಲ. ಸೊ ನಾನು ನಿಮ್ಮ ಹತ್ರ ಎಲ್ಲ ಒಂದು ನಂಬರ್ನ ಶೇರ್ ಮಾಡ್ತೀನಿ. ಎಲ್ಲೇ ಫೈರ್ ಆದ್ರೂ ನೀವೇನು ಮಾಡಬೇಕು ಅಂದರೆ ಆ ನಂಬರ್ನ ನೀವು ಹಾಕ್ಕೊಳ್ಳಿ. ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ಆ ನಂಬರ್ನ. ಮತ್ತು ಎಲ್ಲೇ ಫೈರ್ ಆಗಿದ್ರು ನೀವು ಲೊಕೇಶನನ್ನು ಆ ನಂಬರ್ಗೆ ಶೇರ್ ಮಾಡಿ. ಅವಾಗ ಅವ್ರಿಗೆ ರೀಚ್ ಆಗೋಕ್ಕೆ ಈಸಿ ಆಗುತ್ತೆ. ಇವರು ಬನಶಂಕರಿಯಿಂದ ಬರೋ ಅಷ್ಟು ಒಳಗಡೆನೆ ಈ ನಮ್ಮ ಸಿಟಿಸನ್ ಆಫ್ ಉತ್ತರಹಳ್ಳಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಲ್ಲ ಸೇರಿ ಅಕ್ಕಪಕ್ಕದವರೆಲ್ಲ ಯೂನಿಟಾಗಿ ನಿಂತ್ಕೊಂಡು ನೀರುಗಳು ಹಾಕಿ ತುಂಬ ದೊಡ್ಡ ಮಟ್ಟದಲ್ಲಿದ್ರೂ ಟ್ಯಾಂಕರೆಲ್ಲ ಕರೆಸಿ ಅವ್ರು ಬರೋ ಅಷ್ಟರೊಳಗಡೆ ಇದು ಕ್ಲಿಯರೆನ್ಸ್ ಆಗಿದೆ. ಯಾಕೆ ವಿಚಾರ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಫೈರ್ಗೆ ಟೈಮಿಂಗ್ಸ್ ಇಲ್ಲಪ್ಪ. ನೀವು 1 ನಿಮಿಷ ನೆಗ್ಲಿಜೆನ್ಸಿ ಮಾಡಿ ಒಂದು ಇಷ್ಟು ಚಿಕ್ಕ ಫೈರ್ ಅಲ್ವಾ ಅಂತ ನೀವು ಹೋದರೆ ಅದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಅದಕ್ಕೆ ನಾನು ನಿಮ್ಗೆ ಯಾವಾಗಲೂ ಹೇಳೋದು, ಫೈರ್ ಇಂಜಿನ್ಗೆ ಬರಬೇಕು. ಇವಾಗ ಎಲ್ಲರೂ ಕಳ್ಳನ ಹಿಡಿಯೋ ಪೊಲೀಸೇ ಬರಬೇಕು ಅಂತಂದರೆ ನಮ್ಮ ಪೊಲೀಸ್ ಸಂಖ್ಯೆನೇ ಜಾಸ್ತಿ ಆಗಬೇಕು ಪ್ರಪಂಚದಲ್ಲಿ, ಹಂಗಾಗ್ಬಿಡುತ್ತೆ. ಸೊ ಏನೇ ಪ್ರಾಬ್ಲಮ್ ಅಂದ್ರೂ ನಾವು ಸಿಟಿಸನ್ನು, ನಾವೆಲ್ಲ ನಾಗರಿಕರು ಏನಿದ್ದೀವಿ ಎಲ್ಲರೂ ಇನಿಷಿಯೇಟ್ ತೊಗೊಳ್ಳೋಣ. ಏನೇ ಪ್ರಾಬ್ಲಮ್ ಆಯಿತು ಅಂದರೂ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಆ ಪ್ರಥಮ ಚಿಕಿತ್ಸೆ ಫಸ್ಟ್ ಏಡ್ ಅಂತ ಏನು ಹೇಳ್ತೀವಿ, ಸೊ ಇಲ್ಲೂ ಸಹ ಹಂಗೇನೆ ಫಸ್ಟ್ ಏಡ್ ಏನಾಗಬೇಕು, ನಿಯರ್ ಬೈ ವಾಟರ್ ಸಪ್ಲೈ ಯಾರಾದರೂ ಕೊಟ್ಟರೆ ಅದನ್ನ ಇಮಿಡಿಯೇಟಾಗಿ ವಾಟರ್ ಹಾಕೋದಾಗಿರ್ಬೋದು, ಅಕ್ಕಪಕ್ಕದವರು ಫೈರ್ ಎಕ್ಸ್ಟಿಂಗ್ವಿಷರ್ ಇಟ್ಕೊಂಡ್ರೆ ಅದನ್ನು ತೊಗೊಂಬಂದು ಯೂಸ್ ಮಾಡೋದಾಗಿರ್ಬೋದು. ಈ ಚಿಕ್ಕ ಪುಟ್ಟ ವಿಚಾರಗಳಿರುತ್ತಲ್ಲ ತುಂಬ ಪ್ರಾಮುಖ್ಯತೆ ಕೊಡುತ್ತೆ. ಒಂದು ಜೀವನ ಉಳಿಸುತ್ತೆ, ಒಂದು ಪ್ರಾಪರ್ಟಿನ ಉಳಿಸುತ್ತೆ. ನಿಜವಾಗ್ಲೂ ಇದೆಲ್ಲ ಒಂದು ಗುಡ್ ಕಾಸ್. ಅದಕ್ಕೆ ನನಗೆ ತುಂಬ ಖುಷಿ ಆಯಿತು. ಅವರು ಫೈರ್ ಸ್ಟೇಷನ್ ನಮ್ಮ ಹೀರೋಸ್ ಬರೋಕ್ಕೆ ಮುಂಚೆನೇ ಇಲ್ಲಿ ಅಂತ ಸುತ್ತಮುತ್ತಲಿನ ಜನ ಎಲ್ಲ ಸೇರಿ ಅದನ್ನು ಆಫ್ ಮಾಡಿದ್ರು. ಬಟ್ ಕೆಲವೊಂದು ನಮ್ಮ ಲಿಮಿಟಲ್ಲಿ ಇರಲ್ಲ, ಆದರೆ ಇರೋ ಅಂಥದ್ದನ್ನಾರು ನಾವು ಎಫರ್ಟ್ ಹಾಕಿ ಮಾಡ್ಬೋದು. ಸೊ ಎಲ್ಲರಿಗೂ ನಾನು ನಿಮ್ಗೆ ಕೇಳ್ಕೊಳ್ಳೋದು ಇಷ್ಟೇ, ನಾಲೆಜ್ನ ತೊಗೊಳ್ಳಿ. ನಮಗೇನಾಗುತ್ತೆ, ಅಪಾರ್ಟ್ಮೆಂಟಲ್ಲಿ ಇದ್ದವ್ರಿಗಾಗ್ಬೋದು, ಇಂಡಸ್ಟ್ರಿಯಲ್ ಏರಿಯಾದಿರ್ಬೋದು, ನೋ, ಫೈರ್ ಕ್ಯಾನ್ ಹ್ಯಾಪನ್ ಎನಿವೇರ್. ಸೊ ಬಿ ಅಲರ್ಟ್. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗುಡ್ ಡೇ.